ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಭಗವದ್ಗೀತೆಯ ವರ್ಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲು ಶ್ರೀಕೃಷ್ಣನ ಸ್ತುತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಈ ಭಗವದ್ಗೀತಾ ಪಠಣ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಕೃಷ್ಣಾಯ ನಮಃ. ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯವನ್ನ ನಾವು ಓದ್ತಾ ಇದ್ದೇವೆ. 3ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಮತ್ತೆ ಕರ್ಮಯೋಗದ ಮಹತ್ವವನ್ನ ಹೇಳಿಕೊಡ್ತಾ ಇದ್ದಾನೆ. 2ನೇ ಅಧ್ಯಾಯದಲ್ಲಿ ಸ್ವಲ್ಪ ಹೇಳಿಕೊಟ್ಟಿದ್ದಾನೆ ಈಗಾಗಲೇ. 2ನೇ ಅಧ್ಯಾಯದಲ್ಲಿ ಜ್ಞಾನಯೋಗ ಕರ್ಮಯೋಗ ಎರಡೂ ಸೇರ್ಕೊಂಡಿದೆ. ಸಾಂಖ್ಯರ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡೂ ಸೇರ್ಕೊಂಡಿವೆ. ಅದನ್ನೇ ಇಲ್ಲಿ ಮುಂದೆ ಈ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ, ನೀನು ಬುದ್ಧಿಯೋಗವನ್ನು ಹೇಳ್ತಾ ಇದ್ದೀಯಾ, ಈ ಕಡೆ ಕರ್ಮಯೋಗವನ್ನು ಹೇಳ್ತಾ ಇದ್ದೀಯಾ. ಬುದ್ಧಿಯನ್ನು ಉಪಯೋಗಿಸಿ ಜ್ಞಾನವನ್ನು ಉಪಯೋಗಿಸಿ ನೀನು ಕರ್ಮ ಬಂಧನದಿಂದ ವಿಮುಕ್ತನಾಗು, ಈ ಇಹಲೋಕದ ಬಂಧನದಿಂದ ನೀನು ವಿಮುಕ್ತನಾಗು, ಸ್ಥಿತಪ್ರಜ್ಞನಾಗು ಅಂತ ಹೇಳ್ತಾ ಇದೀಯಾ. ಮತ್ತೆ ಈ ಘೋರ್ಮ ಕರ್ಮ ಯುದ್ಧದಲ್ಲಿ ತೊಡಗು ಅಂತ ಹೇಳ್ತಾ ಇದೀಯಾ. ನಾನೇನು ಮಾಡ್ಲಿ, ಸಂದಿಗ್ಧ ಪರಿಸ್ಥಿತಿ ಸಿಲುಕಿದ್ದೇನೆ ಅಂದಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇಲ್ಲಿ ನಾನು ಹಿಂದೆ ಹೇಳಿದ್ದೇನೆ, ಈಗಾಗಲೇ ಹೇಳಿದ್ದೇನೆ, ಜ್ಞಾನದ ಯೋಗದ ಮಹತ್ವ ಹೇಳಿದ್ದೇನೆ, ಕರ್ಮಯೋಗವನ್ನು ಹೇಳಿದ್ದೇನೆ, ಸಾಂಖ್ಯರ ವಿಚಾರಗಳನ್ನು ಹೇಳಿದ್ದೇನೆ, ಕರ್ಮಯೋಗವನ್ನು ಹೇಳಿದ್ದೇನೆ. ಎರಡೂ ಮಾರ್ಗಗಳಿವೆ. ಅದೇ ಪುರಾಮಯ ಪ್ರೋಕ್ತ ಅಂತ ಹೇಳಿಕೊಟ್ಟಿದ್ದಾರೆ ಹಿಂದಿನ ಶ್ಲೋಕದಲ್ಲಿ. ನಾನು ಎರಡನ್ನು ಹೇಳಿಕೊಟ್ಟಿದ್ದೇನೆ. ಈಗ ಈ ಕರ್ಮಯೋಗದ ವಿಶೇಷತೆಯನ್ನ ಹೇಳ್ತಾ ಇದ್ದೇನೆ. ಯಾರೊಬ್ಬರು ಕರ್ತವ್ಯದಿಂದ ವಿಮುಖರಾಗಲು ಸಾಧ್ಯವಿಲ್ಲ. ತಮ್ಮ ತಮ್ಮ ಕರ್ತವ್ಯಗಳನ್ನು ಪೂರೈಸಲೇಬೇಕು. ಅದರಿಂದ ಮುಕ್ತಿ ಇಲ್ಲ. ತಮ್ಮ ದಿನನಿತ್ಯದ ಕರ್ತವ್ಯಗಳನ್ನ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಪರಿಶುದ್ಧ ಹೃದಯದಿಂದ ಮಾಡಿದಾಗ ಆ ಮಾರ್ಗದಿಂದಲೂ ಪರಮಾತ್ಮನ ಸನ್ನಿಧಿಯನ್ನ ಪಡೆಯಬಹುದು. ಆ ಮಾರ್ಗದಿಂದಲೂ ನಾವು ಪರಮಾತ್ಮನನ್ನ ಸೇರಬಹುದು. ಕರ್ಮಯೋಗದ ಮಹತ್ವವನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಯಾರೊಬ್ಬರು, ಅದೇ ನೈಕಷ್ಟಿ ಕ್ಷಣಂಪಿ ಜಾತು ತಿಷ್ಠತೆ ಅಕರ್ಮ ಕೃತ್ ಅಂತ ಹೇಳಿದ. ಯಾರೊಬ್ಬರು ಕೂಡ ಒಂದು ಕ್ಷಣ ಕೂಡ ಕಾರ್ಯ ಮಾಡದೇ ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಲೇಬೇಕು. ಆ ಕರ್ತವ್ಯದಿಂದ ಪ್ರಗತಿಯನ್ನ, ತಮ್ಮ ಗುರಿಯನ್ನ ಸಾಧಿಸಲು ಸಾಧ್ಯವಿದೆ ಎನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜನಕ ರಾಜ ಕೂಡ ಮಹರ್ಷಿ ರಾಜರ್ಷಿ ಎನಿಸ್ಕೊಂಡ, ತನ್ನ ಕರ್ತವ್ಯ ಪೂರೈಸ್ತಾ. ಈ ರೀತಿ ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಎಲ್ಲ ಮಹಾತ್ಮರು ಹೇಳಿಕೊಟ್ಟಿದ್ದಾರೆ. ಅದೇ ಇಲ್ಲಿ ನಾವು ನೋಡಿದ್ದೇವೆ, ಬಸವಣ್ಣವರಾಗ್ಲಿ ಮತ್ತೆಲ್ಲರೂ ಕಾಯಕವೇ ಕೈಲಾಸ, ನಿಮ್ಮ ಕರ್ತವ್ಯ ದಿನನಿತ್ಯ ಕರ್ತವ್ಯವೇ ಅದೊಂದು ಪೂಜೆ ಇದ್ದಂತೆ. ಅದನ್ನ ನೀವು ಸರಿಯಾಗಿ ಮಾಡಿಕೊಟ್ರೆ ಸಾಕು. ಯಾವುದೇ ಹೆಚ್ಚಿನ ನೀವು ತಪಸ್ಸು, ಒಂದು ಜ್ಞಾನ ಅದೆಲ್ಲ ಯಾವುದೂ ಬೇಕಾಗಿಲ್ಲ. ನಿಮ್ಮ ದಿನನಿತ್ಯದ ಕರ್ತವ್ಯವನ್ನ ಸರಿಯಾಗಿ ಪ್ರಾಮಾಣಿಕವಾಗಿ ಅಂತಃಕರಣಪೂರ್ವಕವಾಗಿ ಪರಮಾತ್ಮನಿಗೆ ಎಲ್ಲವನ್ನ ಸಮರ್ಪಿಸುತ್ತಾ ಪೂರೈಸಿದರೆ ಅದಕ್ಕಿಂತ ಹೆಚ್ಚಿನ ಒಂದು ಸಾಧನೆ ಇಲ್ಲ, ಹೆಚ್ಚಿನ ಯಾಗವಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿಕೊಟ್ಟಿದ್ದಾನೆ. ಇಲ್ಲಿ 8ನೇ ಶ್ಲೋಕ ಈಗ ನಾವು ನೋಡ್ಬೇಕಾಗಿದ್ದು. ಅಥ ತೃತೀಯೋಧ್ಯಾಯಃ ಶ್ರೀ ಭಗವಾನುವಾಚ ನಿಯತಂ ಕುರು ಕರ್ಮ ತ್ವಂ ಕರ್ಮ ಜಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜಾಯಃ ಹಿ ಅಕರ್ಮಣಃ. ಅಲ್ಬಿಸು, ಹಿ ಅಕರ್ಮಣಃ ಕೂಡ್ಕೊಂಡು ಹ್ಯಕರ್ಮಣಃ ಅಂತಾಗಿದೆ. ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧೇ ಅಕರ್ಮಣಃ. ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಕರ್ಮವನ್ನು ನೀನು ಮಾಡ್ಲೇಬೇಕು, ಅದು ಅನಿವಾರ್ಯ ಪ್ರತಿಯೊಬ್ಬರಿಗೂ ಕೂಡ. ಅದನ್ನ ತಿಳಿಸಿ ಹೇಳ್ತಾ ಇದ್ದಾನೆ. ತ್ವಂ ನಿಯತಂ ಕುರು ಕರ್ಮ. ತ್ವಂ ನೀನು, ನಿಯತಂ ನಿಯಮಿತವಾಗಿ, ನಿಶ್ಚಿತವಾಗಿ, ನಿಯತಕಾಲಿಕ ಅಂತ ಅದಕ್ಕೆ ಹೇಳ್ತಾರೆ, ಡೈಲಿ ತಪ್ಪದೆ ನಿಯತವಾಗಿ ಕರ್ಮ ಕುರು, ಕರ್ತವ್ಯವನ್ನ ಕರ್ಮವನ್ನ ಮಾಡು, ಕುರು ಮಾಡು ಅಂತ ಹೇಳ್ದಂತೆ. ಆದ್ಯಾರ್ಥದಲ್ಲಿ ಬರ್ತಾ ಇದೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ ಆದ್ಯಾರ್ಥದಲ್ಲಿ ಇಲ್ಲಿ ನೀನು ದಿನನಿತ್ಯ ನಿನ್ನ ಕರ್ತವ್ಯವನ್ನ ಪೂರೈಸಲೇಬೇಕು, ಅದರಿಂದ ಮುಕ್ತಿ ಇಲ್ಲ. ಅರ್ಜುನ ಅದನ್ನ ಹೇಳ್ಕೊಂಡು ಯುದ್ಧದಿಂದ ನಾನು ದೂರ ಉಳಿಲೇನು, ಯುದ್ಧ ಬೇಡ ಆಗಿತ್ತು ಅವನಿಗೆ ಮೊದಲು.
ಬಂಧು ಬಳಗದವರನ್ನ ಹಿರಿಯರನ್ನ ಹೇಗೆ ನಾನು ಹಿಂಸಿಸಲಿ, ಯುದ್ಧದಿಂದ ದೂರ ಉಳಿದು ಬಿಡ್ತಾ ಇದ್ದೇನೆ ಅಂತ. ಅದನ್ನೇ ಮತ್ತೆ ಇಲ್ಲಿ ನೆನಪಿಸಲು ಹೇಳ್ತಾ ಇದ್ದಾನೆ. ಇದು ನಿನ್ನ ಕರ್ತವ್ಯ, ಕ್ಷತ್ರಿಯನಾಗಿದ್ದೀಯ, ಕರ್ತವ್ಯದಿಂದ ವಿಮುಖನಾಗಲು ಸಾಧ್ಯವಿಲ್ಲ, ಅದನ್ನ ನೀನು ಪೂರೈಸಲೇಬೇಕು ಅನ್ನುವುದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ತ್ವಂ ನಿಯತಂ ಕರ್ಮ ಕುರು, ನೀನು ನಿಯಮಿತವಾಗಿ ಕರ್ತವ್ಯವನ್ನ ಮಾಡು. ಕರ್ಮ ಜಾಯ ಹಿ ಅಕರ್ಮಣ. ಕರ್ಮ ಕರ್ತವ್ಯ ಅನ್ನುವುದು, ಕರ್ಮ ಅನ್ನುವುದು ಜಾಯ ಶ್ರೇಷ್ಠವಾದದ್ದು. ಜಾಯಸ್ ಅಂದ್ರೆ ಶ್ರೇಷ್ಠ, ಅದ್ರ ಮೇಲೆ ಜ್ಯೇಷ್ಠ ಅಂತ ಬಂದಿದೆ, ದೊಡ್ಡವನು ಅಂತ. ಕರ್ಮ ಜಾಯ, ಕರ್ಮವು ಶ್ರೇಷ್ಠವಾದದ್ದು. ಅಕರ್ಮಣ, ಕರ್ಮ ಮಾಡದೇ ಇರುವುದಕ್ಕಿಂತ. ಅಕರ್ಮನ್ ಕರ್ಮ ಮಾಡದೇ ಇರುವುದು, ಕರ್ತವ್ಯ ಕೆಲಸ ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠ. ನಿಮ್ಮ ನಿತ್ಯದ ಕರ್ತವ್ಯನ ಪೂರೈಸಲೇಬೇಕು. ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧೇತ್ ಅಕರ್ಮಣ ಚ, ಮತ್ತು ತೇ ಶರೀರ ಯಾತ್ರಾಪಿ, ನಿನ್ನ ಶರೀರ ಯಾತ್ರೆ ಕೂಡ, ಶರೀರ ಯಾತ್ರೆ ಅಂದ್ರೆ ಲೋಕಯಾತ್ರೆ, ಹೊಟ್ಟೆ ತುಂಬಿಸಿಕೊಳ್ಳುವುದು, ಅದು ಕೂಡ ನ ಪ್ರಸಿದ್ಧೇತ್ ಸಿದ್ಧಿಸಲಿಕ್ಕಿಲ್ಲ, ಪೂರ್ಣವಾಗಲಿಕ್ಕಿಲ್ಲ. ಅಕರ್ಮಣ ಕೆಲಸ ಮಾಡದೇ ಇರುವುದರಿಂದ, ಕೆಲಸದ ಮಾಡದೇ ಇರುವುದರಿಂದ ನಿನ್ನ ದಿನನಿತ್ಯದ ಯಾತ್ರೆ, ಲೋಕಯಾತ್ರೆ, ಶರೀರ ಯಾತ್ರೆ ಕೂಡ ಪೂರ್ಣವಾಗುವುದಿಲ್ಲ. ದಿನನಿತ್ಯದ ಕರ್ತವ್ಯ ಮಾಡಿದಾಗ ಒಂದು ನಮ್ಮ ಆಹಾರ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕರ್ತವ್ಯದಿಂದ ವಿಮುಖವಾದ್ರೆ ಹೇಗೆ? ಅದನ್ನೇ ಹೇಳ್ತಾ ಇದ್ದಾನೆ. ಶರೀರ ಯಾತ್ರಾಪಿ ನ ಪ್ರಸಿದ್ಧಿ, ಈ ಲೋಕಯಾತ್ರೆ ಕೂಡ, ದಿನನಿತ್ಯ ನಮ್ಮ ಜೀವನ ಯಾತ್ರೆ, ಆಹಾರ ಒದಗಿಸಿಕೊಳ್ಳುವುದು, ನಮ್ಮ ದಿನನಿತ್ಯದ ಜೀವನ ಯಾತ್ರೆ ಸಾಗಿಸಬೇಕಾಗಿದ್ರೆ ನಮ್ಮ ಆಹಾರ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಕೂಡ ಕರ್ಮ ಮಾಡಲೇಬೇಕು. ಅಕರ್ಮಣ, ಕರ್ಮ ಮಾಡದೇ ಇರುವಾಗ ನ ಪ್ರಸಿದ್ಧಿ, ಸಿದ್ಧಿಸುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಲೇಬೇಕು. ಕರ್ತವ್ಯದಿಂದ ವಿಮುಖರಾಗಲು ಸಾಧ್ಯವಿಲ್ಲ. ಕೇವಲ ಸನ್ಯಾಸ, ಜ್ಞಾನಯೋಗದಿಂದ ತಪಸ್ಸು ಮಾಡ್ಕೋತ ಕೂತ್ಕೊಂಡ್ಬಿಟ್ರೆ ಲೋಕದಲ್ಲಿ ಎಲ್ಲರೂ ದಿನನಿತ್ಯದ ಕಾರ್ಯಕ್ರಮ ನಡಿಬೇಕು. ಹೇಗೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರೂ ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ತೊಡಗಲೇಬೇಕು. ಆ ಕರ್ತವ್ಯ, ನಿಮ್ಮ ಒಂದು ದಿನನಿತ್ಯದ ಒಂದು ಏನು ಕೆಲಸಗಳಿವೆ ಅವು ಮಾಡಲೇಬೇಕು ಅನ್ನೋದನ್ನ ಕರ್ಮದ ಬಗ್ಗೆ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನ ಮುಂದೆ. ಇಲ್ಲಿ ಮತ್ತೆ ಲೋಕಯಾತ್ರೆಗಾಗಿ, ಶರೀರ ಯಾತ್ರೆಗಾಗಿ ಅಂತ, ಹೊಟ್ಟೆ ತುಂಬಿಸಿಕೊಳ್ಳುವ ಸಲುವಾಗಿ, ಅದು ಕೂಡ ಕೇವಲ ಸನ್ಯಾಸಿಯಾಗಿ ಇನ್ನೊಬ್ಬರ ಒಂದು ಹಂಗಿನಲ್ಲಿ ಬಾಳಿದ್ರೆ, ಇನ್ನೊಬ್ಬರ ಒಂದು ಆಹಾರ ತೆಗೆದುಕೊಂಡು ನಾವು ಬದುಕಿದರೆ ಅದು ಯೋಗ್ಯವಲ್ಲ. ನಮ್ಮ ಹೊಟ್ಟೆ ಪಾಡಿಗಾಗಿ ಕೂಡ ಕರ್ತವ್ಯ ಮಾಡಲೇಬೇಕು ಅನ್ನುವುದನ್ನ ಇಲ್ಲಿ ತುಂಬಾ ಸುಂದರವಾಗಿ ಹೇಳಿಕೊಟ್ಟಿದ್ದಾನೆ ಕೃಷ್ಣ ಅರ್ಜುನನ ಮುಂದೆ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜಾಯ ಹಿ ಅಕರ್ಮಣ. ತ್ವಂ ನಿಯತಂ ಕರ್ಮ ಕುರು, ನೀನು ನಿಯಮಿತವಾಗಿ ತಪ್ಪದೆ ದಿನನಿತ್ಯವೂ ಮಾಡಬೇಕಾದದ್ದು ನಿಯತ, ತಪ್ಪದೆ ನೀನು ನಿಯಮಿತವಾಗಿ ಕಾರ್ಯವನ್ನ ಪೂರೈಸು, ನಿನ್ನ ಕರ್ತವ್ಯವನ್ನ ಪೂರೈಸಬೇಕು. ಅದರಿಂದ ಚ್ಯುತನಾಗಬೇಡ. ಅದರಿಂದ ವಿಮುಖರಾದ್ರೆ ಅದರಿಂದ ಅದು ಯೋಗ್ಯ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕರ್ತವ್ಯ ವಿಮುಖನಾಗಿ ನಾವು ದೇವರ ಮುಂದೆ ಮೂಗು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ಜ್ಞಾನ ತಪಸ್ಸು ಕೂತ್ಕೊಂಡ್ಬಿಟ್ರೆ ಅದು ಯೋಗ್ಯವಲ್ಲ. ಕರ್ಮ ಜಾಯೋ ಹಿ ಅಕರ್ಮಣ. ಅಕರ್ಮಣ, ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಜಾಯ, ಕರ್ಮ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದದ್ದು. ಶರೀರ ಯಾತ್ರಾ ಪಿಚತೇನ ಪ್ರಸಿದ್ಧೇತ್ ಅಕರ್ಮಣ. ಅಕರ್ಮಣ, ಕರ್ಮ ಮಾಡದೇ ಇರುವಾಗ, ಕೆಲಸ ಮಾಡದೇ ಇದ್ರೆ ಶರೀರ ಯಾತ್ರಾಪಿ ನ ಪ್ರಸಿದ್ಧಿ, ಜೀವನ ಯಾತ್ರೆ ಕೂಡ ಪೂರ್ಣವಾಗುವುದಿಲ್ಲ, ಹೊಟ್ಟೆ ತುಂಬಿಸಿಕೊಳ್ಳುವ ಕಾರ್ಯವೂ ಕೂಡ ಪೂರ್ಣವಾಗುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಲೇಬೇಕು. ಅದನ್ನ ಇಲ್ಲಿ ಹೇಳಿಕೊಟ್ಟಿದ್ದಾನೆ. ಕರ್ತವ್ಯ, ಆ ಒಂದು ಅವನಲ್ಲಿ ಮತ್ತೆ ಆ ಒಂದು ಕರ್ತವ್ಯದ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾ ಇದ್ದಾನೆ ಕೃಷ್ಣ. 9ನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ, ಅಲ್ಲಿ ಬಿಡಿಸುವುದು, ಲೋಕಃ ಅಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ಕೌಂತೆಯ, ಅರ್ಜುನನಿಗೆ ಕೃಷ್ಣ ಸಂಬೋಧಿಸ್ತಾ ಇದ್ದಾನೆ. ಕುಂತಿ ಪುತ್ರನೇ, ಕುಂತಿ ಪುತ್ರನಾದ ಅರ್ಜುನನೇ, ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಅಯಂ ಲೋಕಃ ಕರ್ಮ ಬಂಧನಃ. ಯಜ್ಞಾರ್ಥಾತ್,
ಯಜ್ಞದ ಸಲುವಾಗಿ, ಅರ್ಥ ಅಂದ್ರೆ ಉದ್ದೇಶ ಅನ್ನುವ ಅರ್ಥ. ಯಜ್ಞದ ಸಲುವಾಗಿ ಕರ್ಮಣ ಅನ್ಯತ್, ಆ ಯಜ್ಞದ ಸಲುವಾಗಿ ಮಾಡುವ ಕರ್ಮದಿಂದ ಅನ್ಯತ್ರ, ಬೇರೆಯದು, ಭಿನ್ನವಾದದ್ದು. ಯಜ್ಞದ ಸಲುವಾಗಿ ಅಂತ ಮಾಡುವ ಕರ್ಮ ಏನಿದೆ, ಆ ಕಾರ್ಯಕ್ಕಿಂತ ಭಿನ್ನವಾದದ್ದು. ಆದ್ರೆ ಅಯಂ ಲೋಕಃ, ಈ ಜಗತ್ತು, ಈ ಲೋಕ ಕರ್ಮ ಬಂಧನ, ಕರ್ಮದ ಬಂಧನಕ್ಕೆ ಒಳಗಾಗ್ತಾ ಇದೆ. ಕರ್ಮ ಬಂಧನಕ್ಕೆ ಒಳಗಾಗ್ತಾ ಇದೆ ಅಂದ್ರೆ ಕರ್ಮ ಬಂಧನದಿಂದ ಪೀಡಿತನಾಗ್ತಾ ಇದ್ದಾನೆ ಮನುಷ್ಯ. ಯಜ್ಞಾರ್ಥಕ್ಕಾಗಿ ಕರ್ಮ ಮಾಡಬೇಕು ಅಂತ ಅಂದ್ರೆ, ಯಜ್ಞ ಅಂದ್ರೆ ಇಲ್ಲಿ ಸ್ಯಾಕ್ರಿಫೈಸ್, ತ್ಯಾಗ, ಆ ಅರ್ಥದಲ್ಲಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ, ಯಜ್ಞದ ಸಲುವಾಗಿ ಮಾಡುವ ಕರ್ಮಕ್ಕಿಂತ ಅನ್ಯತ್ರ, ಬೇರೆಯದಾದದ್ದು. ಬೇರೆಯದಾದರೆ ಅಯಂ ಲೋಕಃ, ಈ ಲೋಕ, ಈ ಜಗತ್ತು ಅಂದ್ರೆ ಲೋಕದಲ್ಲಿರುವ ಜನರು, ಕರ್ಮ ಬಂಧನ, ಕರ್ಮದಿಂದ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ, ಕರ್ಮದಿಂದ ಬಂಧಿಸಲ್ಪಡ್ತಾ ಇದ್ದಾರೆ, ಕರ್ಮದ ಫಲಗಳಿಂದ ಬಂಧಿಸಲ್ಪಡ್ತಾ ಇದ್ದಾರೆ, ಕರ್ಮದ ಪ್ರತಿಕ್ರಿಯೆಗಳಿಂದ ಬಂಧಿಸಲ್ಪಡ್ತಾ ಇದ್ದಾರೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ತದರ್ಥಂ ಅಂದ್ರೆ ಆದ್ದರಿಂದ, ಅದರ ಸಲುವಾಗಿ ಕೌಂತೆಯ, ಎಲೆಯ ಅರ್ಜುನನೇ, ಮುಕ್ತ ಸಂಗಃ, ಸಂಘದಿಂದ ದೂರನಾದವನಾಗಿ, ಸಂಘ ಅಂದ್ರೆ ಮತ್ತೆ ಆಸಕ್ತಿ, ಅಟ್ಯಾಚ್ಮೆಂಟ್, ಮುಕ್ತ ಬಿಟ್ಟ, ದೂರವಾದ, ಮುಕ್ತ ಸಂಗಃ, ಆ ಸಂಘದಿಂದ, ಆಸಕ್ತಿಯಿಂದ, ಮೋಹದಿಂದ ದೂರನಾದವನಾಗಿ, ಕರ್ಮ ಸಮಾಚರ, ಕರ್ಮವನ್ನ, ಕರ್ತವ್ಯವನ್ನ ಪೂರೈಸು, ಸಮಾಚರ ಆಚರಿಸು ಅಂತ ಆಜ್ಞೆ ಮಾಡಿ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ತದರ್ಥಂ ಆದ್ದರಿಂದಾಗಿ, ಮುಕ್ತ ಸಂಗಃ, ಇದು ಮಹತ್ವವಾದದ್ದು, ಮೋಹಕ್ಕೆ ಒಳಗಾಗದೆ, ಯಾವುದೇ ಭ್ರಮೆಗೆ ಒಳಗಾಗದೆ, ಮತ್ತೆ ಸ್ಥಿತಪ್ರಜ್ಞನಾಗಿ, ಮುಕ್ತ ಸಂಘನಾಗಿ, ಅಟ್ಯಾಚ್ಮೆಂಟ್ ಇಲ್ಲದೆ, ಯಾವುದೇ ತರಹದ ಸಂಘ ಆಸಕ್ತಿ ಇಲ್ಲದೆ, ಕರ್ಮ ಸಮಾಚರ, ಕರ್ಮವನ್ನು ಆಚರಿಸು. ಅದನ್ನೇ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾನೆ. ನೀನು ಕರ್ತವ್ಯವನ್ನು ಪೂರೈಸಬೇಕು, ಆದ್ರೆ ಕರ್ತವ್ಯವನ್ನ ಯಾವ ರೀತಿ ಮಾಡ್ಬೇಕು? ಯಜ್ಞ ಅಂತ ತಿಳಿದುಕೊಂಡು, ಒಂದು ಸ್ಯಾಕ್ರಿಫೈಸ್, ತ್ಯಾಗ, ಅದರಲ್ಲಿ ಕೂಡ ಯಾವುದೇ ಸ್ವಾರ್ಥ ತುಂಬಿರಬಾರ್ದು, ಯಾವುದೇ ರೀತಿಯ ಒಂದು ಅಟ್ಯಾಚ್ಮೆಂಟ್, ಸಂಘ, ಮೋಹ ತುಂಬಿರಬಾರ್ದು. ಅದೊಂದು ನನ್ನ ಕರ್ತವ್ಯ ಪೂರೈಸಬೇಕು ಅಂತ ಎಲ್ಲವನ್ನ ಕೃಷ್ಣನಿಗೆ ಅರ್ಪಿಸಿ, ಪರಮಾತ್ಮನಿಗೆ ಅರ್ಪಿಸಿ, ಆ ಕರ್ತವ್ಯವನ್ನು ನೀನು ಪೂರೈಸಿದಾಗ ನೀನು ಆ ಒಂದು ಕರ್ಮಯೋಗದ ಮಾರ್ಗವನ್ನು ಹಿಡಿತಾ ಇದೀಯಾ, ಅದರಿಂದ ಪರಮಾತ್ಮನ ಸಾನ್ನಿಧ್ಯ ದೊರೆಯಲು ಸಾಧ್ಯ ಇದೆ. ಅದಕ್ಕಾಗಿ ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ, ಯಜ್ಞದ ಸಲುವಾಗಿ ಮಾಡದೇ ಇರುವ ಕರ್ಮದಿಂದ, ಯಜ್ಞಾರ್ಥಕ್ಕಾಗಿ ಮಾಡುವ ಕರ್ಮಕ್ಕಿಂತ ಬೇರೆ ಆದರೆ, ಅಂದ್ರೆ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ರೆ ಕರ್ಮವನ್ನ, ಬೇರೊಂದು ಏನೇನೋ ಉದ್ದೇಶ ಇಟ್ಕೊಂಡು, ಏನೇನೋ ಫಲಾಪೇಕ್ಷೆಯಾಗಿ ಉದ್ದೇಶ ಇಟ್ಕೊಂಡು ಕರ್ಮ ಮಾಡಿದರೆ, ಕರ್ಮ ಬಂಧನ ಅಯಂ ಲೋಕಃ, ಈ ಲೋಕ, ಈ ಜಗತ್ತು ಕರ್ಮ ಬಂಧನಕ್ಕೆ ಒಳಗಾಗ್ತಾ ಇದೆ, ಕರ್ಮದಿಂದ ಪೀಡಿಸಲ್ಪಡ್ತಾ ಇದೆ. ಅಂದ್ರೆ ಕರ್ಮದ ಆ ಬಂಧನಕ್ಕೆ ಒಳಗಾಗ್ತಾ ಇದ್ದಾನೆ. ಕರ್ಮದಿಂದ ಏನ್ ಪ್ರತಿಕ್ರಿಯೆ ಸಿಗಬೇಕು, ಆ ಒಂದು ಪ್ರತಿಫಲಗಳಿಗೆ ಅವನು ಹೊಣೆಗಾರನಾಗ್ತಾ ಇದ್ದಾನೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ತದರ್ಥಂ ಆದ್ದರಿಂದ, ಅದಕ್ಕಾಗಿ ಕೌಂತೆಯನೇ ಕರ್ಮ ಸಮಾಚಾರ, ಸಂಘದಿಂದ ದೂರನಾದವನಾಗಿ, ಯಾವುದೇ ತರಹದ ಮೋಹ, ಯಾವುದೇ ತರಹದ ಒಂದು ಆಸಕ್ತಿಯಿಂದ ದೂರನಾದವನಾಗಿ, ಕರ್ಮ ಸಮಾಚಾರ, ಕರ್ಮವನ್ನು ಪೂರೈಸು. ಇದರಲ್ಲಿ ಒಂದು ಸ್ವಾರ್ಥ, ಒಂದು ಕೆಟ್ಟ ಉದ್ದೇಶ ಇದ್ರೆ ಅಂಥ ಕರ್ತವ್ಯ ಅದು ಯೋಗ್ಯವಲ್ಲ. ಕರ್ಮ ಯಾವುದೇ ಆಸಕ್ತಿ ಇರಲಿ, ನಮ್ಮ ಕರ್ಮವನ್ನ ಕೃಷ್ಣನಿಗೆ ಅರ್ಪಿಸಿದ್ದು ನನ್ನ ಕರ್ತವ್ಯ ಅಂತ ಮಾಡ್ತಾ ಹೋದ್ರೆ, ಪರಿಶುದ್ಧ ಅಂತಃಕರಣದಿಂದ ಅದರಲ್ಲಿ ಅಡಗಿದೆ. ಆ ರೀತಿ ಮಾಡಿದಾಗ ಆ ಕರ್ಮ ಯೋಗ, ಆ ಕರ್ಮದ ಮಾರ್ಗ ಶ್ರೇಷ್ಠವಾದದ್ದು, ಅದು ಯೋಗ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ದೇಹ ಯಾತ್ರೆ ಅಂತ ಅದು ಹೇಳಿಕೊಟ್ಟ. ಜೀವನ ಯಾತ್ರೆ ಸಾಗಿಸ್ಬೇಕಾದ್ರೆ ನಾವು ದೇಹವನ್ನು ಧಾರಿಸಿ ಬಂದಿದ್ದೇವೆ ಅಂದ್ಮೇಲೆ ಈ ದೇಹ ನಾವು ಉಳಿಸ್ಕೊಳ್ಬೇಕು. ಆ ಒಂದು ಅದಕ್ಕೆಲ್ಲ ದೇಹಕ್ಕೆ ಬೇಕಾಗಿರುವಂತ ಆಹಾರ, ಪೇಯ ಎಲ್ಲವನ್ನು ನಾವು ಹಾಕ್ಲೇಬೇಕಾಗ್ತಾ ಇದೆ, ನೀಡ್ಲೇಬೇಕಾಗ್ತಾ ಇದೆ. ಅದಕ್ಕಾಗಿ ನಾವು ಆ ಆಹಾರ, ಒಂದು ಪೇಯಗಳನ್ನ ಪಡೆಯುವ ಸಲುವಾಗಿದ್ರು ಕೂಡ ನಾವು ಕರ್ಮವನ್ನ ಆಚರಿಸಲೇಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹತ್ತನೆಯ ಶ್ಲೋಕ. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಶ್ವಧ್ವಂ ಏಷ ಓಸ್ತ್ವಿಷ್ಟ ಕಾಮುಧುಕ್. ಇಲ್ಲಿ ಬಿಡಿಸು ನೋಡ್ರಿ.
ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರ ಉವಾಚ, ಪುರೋವಾಚ ಅಂತಾಗಿದೆ. ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ, ಅಲ್ಲಿ ಬಿಡಿಸ್ಬೇಕು, ಅನೇನ ಪ್ರಸವಿಷ್ಯಧ್ವಂ ಏಷಃ ವಹ ಅಸ್ತು, ವಸ್ತು ಅಂತಲ್ಲಿ ಸಂಧಿ ಆಗಿದೆ, ಮತ್ತೆ ವಹ ಅಸ್ತು ಇಷ್ಟ ಕಾಮಧುಕ್, ಇಷ್ಟ ಕಾಮಧುಕ್ ಅಂತ. ಪ್ರಜಾಪತಿ ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರ ಉವಾಚ, ಪುರ ಹಿಂದಕ್ಕೆ, ಮೊದಲು, ಇದೊಂದು ಅವ್ಯಯ, ಪುರಾತನ ಅಂತ ಅದ್ರ ಮೇಲೆ ಬಂದು ಪುರ ಹಿಂದಕ್ಕೆ, ಮೊದಲು ಪ್ರಜಾಪತಿ, ಪ್ರಜಾಪತಿಯು ಆ ಪರಮಾತ್ಮನು, ಎಲ್ಲ ಪ್ರಜೆಗಳ ಒಡೆಯ ಅವನು. ಆ ಪ್ರಜಾಪತಿಯು ಪ್ರಜಾಹ ಪ್ರಜೆಗಳನ್ನ, ಸಹ ಯಜ್ಞಾಹ ಯಜ್ಞಗಳೊಂದಿಗೆ, ಸಹ ಅಂದ್ರೆ ಜೊತೆಗೆ, ಸೃಷ್ಟ್ವ ಸೃಷ್ಟಿಸಿ, ಯಜ್ಞಗಳ ಜೊತೆಗೆ ಸೃಷ್ಟಿ ಮಾಡಿ, ಉವಾಚ ಹೇಳಿದನು. ಪ್ರಜಾಪತಿ ಪರಮಾತ್ಮ ಪರಬ್ರಹ್ಮ ಎಲ್ಲ ಪ್ರಜೆಗಳನ್ನ, ಜೀವಿಗಳನ್ನ ಯಜ್ಞಗಳ ಜೊತೆಗೆ ಸೃಷ್ಟಿಸಿ ಈ ರೀತಿ ಹೇಳಿದ. ಅಂದ್ರೆ ಸೃಷ್ಟಿ ಮಾಡುವಾಗ ಅವ್ರ ಜೊತೆಗೆ ಒಳ್ಳೆ ಕರ್ಮಗಳನ್ನ ಯಾವ ರೀತಿ ಮಾಡಬೇಕು ಎಲ್ಲ ಒಂದ್ ಜೊತೆಗೆ ಸೃಷ್ಟಿಸಿಯೇ ಕಳಿಸಿದ್ದಾನೆ ಈ ಭೂಲೋಕದಲ್ಲಿ. ಯಜ್ಞಾಃ ಸಹ, ಸಹ ಯಜ್ಞಾಃ ಯಜ್ಞಗಳ ಜೊತೆಗೆ ಸೃಷ್ಟವ ಸೃಷ್ಟಿಸಿ, ಪುರ ಮೊದಲೇ ಸೃಷ್ಟಿಸಿದ್ದಾನೆ, ಉವಾಚ ಮತ್ತು ಹೇಳಿದ್ದಾನೆ. ಏನ್ ಹೇಳಿದ್ದಾನೆ? ಅನೇನ ಪ್ರಸವಿಷ್ಯಧ್ವಂ ಏಷಃ ವಹ ಅಸ್ತು ಇಷ್ಟ ಕಾಮಧುಕ್. ಅನೇನ ಇದರಿಂದ, ಈ ಯಜ್ಞದಿಂದ, ಅನೇನ ಯಜ್ಞೇನ ಈ ಯಜ್ಞದ ಮೂಲಕ, ಈ ಒಂದು ಧಾರ್ಮಿಕ ಕಾರ್ಯಗಳೇನಿವೆ, ವಿಹಿತವಾದ ಯೋಗ್ಯವಾದ ಕಾರ್ಯಗಳು ಕರ್ತವ್ಯಗಳೇನಿವೆ, ಇದರ ಮೂಲಕ ಪ್ರಸವಿಷ್ಯಧ್ವಂ ನೀವು ಹೆಚ್ಚು ಹೆಚ್ಚು ಸಮೃದ್ಧರಾಗಿರಿ. ನಿಜವಾಗಿ ಅದೇ ಪ್ರಸವ ಅಂದ್ರೆ ಜನ್ಮ ತಡೆ ಹೆಚ್ಚಾಗುವುದು, ವೃದ್ಧಿಯಾಗುವುದು. ಪ್ರಸವಿಷ್ಯಧ್ವಂ ಆದ್ಯಾರ್ಥದಲ್ಲಿ ಹೇಳಿದೆ, ನೀವೆಲ್ಲರೂ ಹೆಚ್ಚಿನ ಸಮೃದ್ಧಿಯನ್ನ ಹೊಂದ್ರಿ ಈ ಯಜ್ಞದ ಮೂಲಕ. ಅನೇನ ಈ ಯಜ್ಞದ ಮೂಲಕ, ಯಜ್ಞದಿಂದಾಗಿ ಒಳ್ಳೆ ಕರ್ತವ್ಯದಿಂದ ಪ್ರಸವಿಷ್ಯಧ್ವಂ ಹೆಚ್ಚಿನ ಸಮೃದ್ಧಿಯನ್ನು ಹೊಂದಿರಿ. ವಹ ಅಸ್ತು ಇಷ್ಟ ಕಾಮಧುಕ್ ಏಷಃ, ಏಷಃ ಯಜ್ಞ, ಈ ಯಜ್ಞ ಏನಿದೆ, ವಹ ನಿಮಗಾಗಿ, ನಿಮಗೆ, ಇಷ್ಟ ಕಾಮಧುಕ್ ಅಸ್ತು, ಇಷ್ಟ ಕಾಮಧುಕ್ ಇಷ್ಟ ಬಯಸಿದ ಇಷ್ಟಾರ್ಥಗಳನ್ನು ಪೂರೈಸುವ, ಕಾಮಧುಕ್ ಅಂದ್ರೆ ಕಾಮಧೇನು, ದುಃಖ ಕರೆಯುವಂತಹದ್ದು, ಕಾಮಧುಕ್ ಅಂದ್ರೆ ಕಾಮಧೇನು. ಅಸ್ತು ಇರಲಿ, ಆಗಲಿ. ಈ ಯಜ್ಞ ಕಾರ್ಯ ಏನಿದೆ ಇದು ನಿಮಗೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಕಾಮಧೇನು ಎನಿಸಲಿ ಅಂತ ಮೊದಲೇ ಸೃಷ್ಟಿ ಮಾಡುವಾಗ ಪರಬ್ರಹ್ಮ ಪರಮಾತ್ಮ ಹೇಳಿಕೊಟ್ಟಿದ್ದಾನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ದಿನನಿತ್ಯ ನಿಮ್ಮ ಕರ್ತವ್ಯ ಅಂದ್ರೆ ಇದೊಂದು ಯಜ್ಞ ಇದ್ದಂತೆ, ಯೋಗ್ಯವಾದ ಆ ಯಜ್ಞದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಪುರ ಹಿಂದಕ್ಕೆ, ಮೊದಲು ಪ್ರಜಾಪತಿ ಸಹ ಯಜ್ಞಾಃ ಪ್ರಜಾಃ ಸೃಷ್ಟವ ಯಜ್ಞಗಳೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ, ಉವಾಚ ಹೇಳಿದನು. ಅನೇನ ಪ್ರಸವಿಷ್ಯಧ್ವಂ ಇದರೊಂದಿಗೆ, ಯಜ್ಞದೊಂದಿಗೆ ನೀನು ಸಮೃದ್ಧರಾಗಿರಿ ನೀವೆಲ್ಲರೂ. ವಹ ಅಸ್ತು ಇಷ್ಟ ಕಾಮಧುಕ್ ಏಷಃ, ಏಷಃ ಇದು ಈ ಯಜ್ಞವು ನಿಮಗೆ ಇಷ್ಟಾರ್ಥವನ್ನು ಕೊಡುವ, ಇಷ್ಟವನ್ನು ಕೊಡುವಂಥ ಕಾಮಧುಕ್ ಕಾಮಧೇನು ಅಸ್ತು ಆಗಲಿ, ಇರಲಿ. ಇಲ್ಲೇ ಹೇಳ್ತಾ ಇದ್ದಾನೆ, ಯಜ್ಞದ ಒಂದು ಬಹಳಷ್ಟು ವಿಚಾರಗಳಿವೆ ಯಜ್ಞದಲ್ಲಿ. ಯಜ್ಞ ಸಾಮಾನ್ಯವಾಗಿ ಸ್ಯಾಕ್ರಿಫೈಸ್ ಅಂತ ಹೇಳ್ತಾ ಇದ್ದೇವೆ, ಅಂದ್ರೆ ತ್ಯಾಗ. ಒಂದು ನಮ್ಮ ಎಲ್ಲ ಒಂದು ಇಷ್ಟಾರ್ಥ ಪೂರೈಕೆಗಾಗಿ ಎಲ್ಲ ಸ್ವಾರ್ಥವನ್ನ ಬದಿಗಿಟ್ಟು ಮಾಡುವಂತಹದ್ದು ಅಂತಂದ್ರೆ ಯಜ್ಞ. ವೈದಿಕ ಕಾಲದಲ್ಲಿ ಯಜ್ಞಗಳನ್ನ ಮಾಡುವುದು, ಅಗ್ನಿನ ಹೊತ್ತಿಸಿ ಅಗ್ನಿಯಲ್ಲಿ ಹವಿಸ್ಸನ್ನ ಹಾಕಿ ದೇವತೆಗಳನ್ನ ಸಂತೋಷಪಡಿಸೋದು. ನಾನಾ ರೀತಿಯ ವಿಧ ವಿಧವಾದ ಯಜ್ಞಗಳಿವೆ, ಬಹಳಷ್ಟು ಯಜ್ಞಗಳಿವೆ. ಧಾರ್ಮಿಕ ಒಂದು ಕಾರ್ಯ, ರಿಚುವಲ್ಸ್, ಈ ಒಂದು ಇದರಲ್ಲಿ ಸಾಕಷ್ಟು ಪ್ರಭೇದಗಳಿವೆ. ವೇದಗಳಲ್ಲಿ ಹೇಳಿಕೊಟ್ಟಿದೆ ಒಂದೊಂದು ತರಹದ ಅನೇಕ ಯಜ್ಞಗಳಿವೆ. ಯಜ್ಞ ಅಂದ್ರೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದು,
ಒಂದು ಸ್ವಾರ್ಥವಿಲ್ಲದ ಕಾರ್ಯ ಅಂತ ನಾವು ಧಾರ್ಮಿಕ ಕಾರ್ಯ ಅಂತಿಲ್ಲ ಅರ್ಥ ಮಾಡ್ಕೊಳ್ಬೇಕು. ಆ ಯಜ್ಞಕ್ಕೆ ಹಿಂದಿನ ವೈದಿಕ ಕಾಲದಂತೂ ಬಹಳಷ್ಟು ಪ್ರಾಧಾನ್ಯತೆ ಇತ್ತು, ಯಜ್ಞಗಳನ್ನ ಮಾಡುವುದು. ಅದನ್ನೇ ಮುಂದೆ ಇಲ್ಲಿ ಹೇಳ್ತಾ ಇದ್ದಾನೆ, ಪ್ರತಿಯೊಂದನ್ನ ದೇವತೆಗಳಿಗೆ ಅರ್ಪಿಸಿ ನಾವು ಅದನ್ನ ಭೋಗಿಸಬೇಕು ಅನ್ನುವುದನ್ನ ಇಲ್ಲಿ ಮುಂದೆಯೂ ಹೇಳಿಕೊಡ್ತಾ ಇದ್ದಾನೆ. ಇಲ್ಲಿ ಮೊದಲು ಯಜ್ಞದ ವಿಚಾರಗಳನ್ನು ಇಲ್ಲಿ ಒಂದೊಂದಾಗಿ ಹೇಳ್ತಾ ಇದ್ದಾನೆ. ಯಜ್ಞಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು ನಮ್ಮ ವೈದಿಕ ಕಾಲದಲ್ಲಿ, ಸಂಸ್ಕೃತಿಯಲ್ಲಿ. ಯಾಕೆಂದ್ರೆ ನಾವು ಭಾರತೀಯ ಸಂಸ್ಕೃತಿಯನ್ನು ನೋಡಿದಾಗ ಪ್ರತಿಯೊಂದನ್ನ ನಾವು ಪರಮಾತ್ಮನಿಗೆ ಅರ್ಪಿಸಿಯೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಒಂದು ಆಹಾರ ಕೂಡ ನೈವೇದ್ಯನ ಮೊದಲು ದೇವರಿಗೆ ಅರ್ಪಿಸಿ, ಆಮೇಲೆ ಅಗ್ನಿಗೆ ಅರ್ಪಿಸಿ ಹವಿಸ್ಸು ಅಂತ ವೈಶ್ವಾನರ ಅಂತ ಹೇಳ್ತಾ ಇದ್ದೇವೆ. ಆಮೇಲೆ ಎಲ್ಲ ಒಂದು ಪಕ್ಷಿಗಳಿಗೆ ಕೂಡ, ಕಾಗೆ ಗುಬ್ಬಿ ಅಂತ ಬಂದಂತ ಪಕ್ಷಿಗಳಿಗೆ ಅರ್ಪಿಸ್ತಾ ಇದ್ದೇವೆ. ಆಮೇಲೆ ಬರುವ ಅತಿಥಿಗಾಗಿ ದಾರಿ ಕಾಯ್ದು ಅತಿಥಿಗೂ ಕೊಡಬೇಕು. ಒಂದು ನೋಡಿ ಬರುವಂತಹ ಅತಿಥಿಗೆ ದಾರಿ ಕಾಯ್ದು ಅವನಿಗೆ ಅರ್ಪಿಸಿ ಆಮೇಲೆ ಯಜಮಾನ ಊಟ ಮಾಡ್ತಾ ಇದ್ದ. ಈ ರೀತಿ ಒಂದು ತ್ಯಾಗದ ಮನೋಭಾವ ಎಲ್ಲರಲ್ಲಿ ಇರ್ತಿತ್ತು. ಇದೊಂದು ಯಜ್ಞ. ಸಾಕಷ್ಟು ದೇವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಸಾಕಷ್ಟು ಇವೆಲ್ಲ ಯಜ್ಞಗಳು ಅಂತ ಅನ್ಸ್ಕೊಳ್ತಾ ಇವೆ. ಪಿತೃಯಜ್ಞ ಪಿತೃಗಳಿಗಾಗಿ ಮಾಡುವಂತಹ ಯಜ್ಞ, ದೇವನನ್ನು ಸಂತೃಪ್ತಗೊಳಿಸಲು ಮಾಡುವಂತಹ ಯಜ್ಞ, ಪಿತೃಗಳಿಗಾಗಿ ಮಾಡುವ ಯಜ್ಞ, ಈ ರೀತಿ ಬೇರೆ ಬೇರೆ ಯಜ್ಞಗಳಿವೆ, ಸಾಕಷ್ಟು ಯಜ್ಞಗಳಿವೆ. ಅದರಲ್ಲಿ ಬಹಳಷ್ಟು ವಿಚಾರಗಳಿವೆ. ಈಗ ಇಲ್ಲಿ ಯಜ್ಞ ಅಂದ್ರೆ ಒಂದು ಧಾರ್ಮಿಕ ಒಂದು ಕರ್ತವ್ಯ, ತನ್ನದನ್ನದೇ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಸ್ವಾರ್ಥದ ಉದ್ದೇಶದಲ್ಲಿ ಇಲ್ಲದೆ ಇರುವಂತಹ ಮಾಡುವಂತಹ ಕಾರ್ಯ. ಆ ಯಜ್ಞದೊಂದಿಗೆ ದೇವರ ಹುಟ್ಟಿಸಿದ್ದಾರೆ, ಅದನ್ನ ನೀನು ಮಾಡು, ಅದರಿಂದ ನೀವು ಸಮೃದ್ಧಿಯನ್ನ ಹೊಂದ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮ್ಗೆ ಸಾಕಷ್ಟು ವೃದ್ಧಿ ಸಮೃದ್ಧಿ ಪ್ರಾಪ್ತವಾಗ್ತಾ ಇದೆ, ಕಾಮಧೇನು ಇದ್ದಂತೆ ಅಂತ ಇಲ್ಲಿ ನಿಮಗೆ ಬಯಸಿದ ವಸ್ತುಗಳನ್ನ ಎಲ್ಲ ಕೊಡ್ತಾ ಇದೆ ಈ ಯಜ್ಞ ಅನ್ನೋದು. ಯಜ್ಞದ ಉಲ್ಲೇಖ ಇಲ್ಲಿ ಬರ್ತಾ ಇದೆ. ಇದನ್ನ ಮುಂದೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅದು ವೈದಿಕ ಕಾಲದ ಒಂದು ಇದು ಕನ್ಸೆಪ್ಟ್. ವೇದಗಳಲ್ಲಿ ಯಜ್ಞಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು. ದೇವತೆಗಳನ್ನು ಒಲಿಸಿಕೊಳ್ಳಿಕ್ಕೆ ಯಜ್ಞವೇ ಪ್ರಮುಖ ಸಾಧನವಾಗಿತ್ತು. ಯಜ್ಞಕ್ಕೆ ಎಲ್ಲ ತರಹದ ಈ ಹವಿಸ್ಸುಗಳನ್ನ ಹಾಕಿ ಯಜ್ಞಗಳಿಂದ ಪ್ರಕೃತಿಯೇ ದೈವ ಅಂತ ಹೆಚ್ಚುವಲ್ಲಿ ಆರಾಧಿಸ್ತಾ ಇದ್ರು. ಅಗ್ನಿಗೆ ಹೆಚ್ಚಿನ ಪ್ರಾಶಸ್ತ್ಯ. ಇಂದ್ರ, ವರುಣ ಎಲ್ಲ ಇವರೆಲ್ಲ ಮಳೆಯನ್ನು ಕೊಡುವವರು. ಪಂಚಮಹಾಭೂತಗಳು ಪ್ರಕೃತಿಯಲ್ಲಿ ಏನಿವೆ ಅವೆಲ್ಲೂ ಸರಿಯಾಗಿ ನಮಗೆ ದೊರೆಯುವಂತಾಗ್ಲಿ ಅಂತ ಇಲ್ಲಿ ಒಂದೊಂದು ದೇವತೆಯನ್ನು ಉದ್ದೇಶಿಸಿ ಯಜ್ಞ ಯಾಗಗಳನ್ನ ಮಾಡ್ತಾ ಇದ್ರು. ಅದೇ ಒಂದು ಇದರಿಂದ ಈಗಲೂ ಕೂಡ ಅದೇ ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿಯೂ. ಯಜ್ಞದಲ್ಲಿ ಅಗ್ನಿಯಲ್ಲಿ ನಾವು ಹವಿಸ್ಸನ್ನು ಅರ್ಪಿಸಿದ್ರೆ ಅದು ಹೊಗೆಯಾಗಿ ಹೋಗಿ ಮೇಲೆ ಮಳೆಯನ್ನು ಸುರಿಸ್ತಾ ಇದೆ. ಅದೇ ಮುಂದೆಯೂ ಬರ್ತಾ ಇದೆ. ಮಳೆಯಿಂದ ಮತ್ತೆ ಧಾನ್ಯಗಳು ಬರ್ತಾ ಇವೆ, ಧಾನ್ಯಗಳಿಂದ ಈ ರೀತಿ ಸಮೃದ್ಧಿ ವಿಚಾರ, ಆ ವಿಚಾರ ಇಲ್ಲಿ ಬಂದಿದೆ. ಮುಂದೆಯೂ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಈ ಯಜ್ಞದಿಂದ ಸಮೃದ್ಧತೆಯನ್ನು ಹೊಂದ್ರಿ, ಅದು ನಿಮಗೆ ಇಷ್ಟಾರ್ಥಗಳನ್ನು ಪೂರೈಸುವ ಕಾಮಧೇನು ನಿಂತಿದೆ ಅಂತ ಹೇಳಿಕೊಟ್ಟಿದ್ದಾನೆ. 11ನೇ ಶ್ಲೋಕ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ದೇವಾನ್ ಭಾವಯತ ಅನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆ ಯಜ್ಞದ ಮಹತ್ವವನ್ನೇ ಇಲ್ಲಿ ವಿವರಿಸ್ತಾ ಇದ್ದಾನೆ. ಅನೇನ, ಇದರಿಂದಾಗಿ, ಇದರ ಮೂಲಕ, ಯಜ್ಞದ ಮೂಲಕ ದೇವಾನ್ ಭಾವಯತ ಅನೇನ, ದೇವಾನ್ ದೇವತೆಗಳನ್ನ ಭಾವಯತ ಭಾವಿಸುವ ಅಂದ್ರೆ ತೃಪ್ತಗೊಳಿಸುವ, ಆನಂದಪಡಿಸುವ, ದೇವತೆಗಳನ್ನ ಆನಂದಪಡಿಸುವ ಈ ಯಜ್ಞಗಳಿಂದ ದೇವತೆಗಳು ಸಂತುಷ್ಟರಾಗ್ತಾ ಇದ್ದಾರೆ ಎನ್ನುವ ನಂಬಿಕೆ, ಶ್ರದ್ಧೆ. ಆ ಯಜ್ಞಗಳ ಮೂಲಕ ದೇವತೆಗಳನ್ನ ಸಂತುಷ್ಟಪಡಿಸುತ್ತಾ ತೇ ದೇವಾಹ ವಹ ಭಾವಯಂತು. ತೇ ದೇವಾಹ, ಆ ದೇವತೆಗಳು, ನಿನ್ನಿಂದ ಯಜ್ಞದ ಹವಿಸ್ಸನ್ನ ಸ್ವೀಕರಿಸಿದಂತಹ ಆ ದೇವತೆಗಳು ವಹ ಭಾವಯಂತಹ, ನಿಮ್ಮನ್ನು ಸಂತೋಷಪಡಿಸುವವರಾಗಿ, ವಹ ಅಂದ್ರೆ ನಿಮ್ಮನ್ನು, ಯುಷ್ಮಾನ್ ವಹ, ಭಾವಯಂತು ಸಂತೋಷಪಡಿಸಲಿ, ತೃಪ್ತಪಡಿಸಲಿ. ನೀವು ದೇವತೆಗಳಿಗೆ ತೃಪ್ತಪಡಿಸಿದರೆ ಅವರು ನಿನಗೆ ಸಂತುಷ್ಟಪಡಿಸ್ತಾ ಇದ್ದಾರೆ. ಅದನ್ನ ಎರಡು ಪರಸ್ಪರವಾದ ಇಲ್ಲಿ ಸಂಬಂಧಗಳಿವೆ ಅಂತ ಹೇಳಿಕೊಡ್ತಾ ಇದ್ದಾರೆ. ದೇವಾನ್ ಭಾವಯತ ಅನೇನ, ಇದರಿಂದ ಯಜ್ಞದಿಂದ ದೇವತೆಗಳನ್ನ ಸಂತುಷ್ಟಪಡಿಸುವುದರಿಂದ, ತೇ ದೇವಾಹ, ಆ ದೇವತೆಗಳು ವಹ ಭಾವಯಂತು, ನಿಮ್ಮನ್ನು ಸಂತೃಪ್ತಗೊಳಿಸಲಿ, ನಿಮ್ಮನ್ನು ಸಂತುಷ್ಟಪಡಿಸಲಿ. ಪರಸ್ಪರಂ ಭಾವಯಂತಹ, ಅದನ್ನೇ ಹೇಳ್ತಾ ಇದ್ದಾರೆ, ಪರಸ್ಪರವಾಗಿ ಸಂತೋಷಪಡಿಸುವವರಾಗಿ.
ಪರಸ್ಪರವಾಗಿ ಒಬ್ಬರಿಗೊಬ್ಬರು ಭಾವಯಂತಹ ಸಂತೋಷಪಡಿಸುವರು, ತೃಪ್ತಪಡಿಸುವರಾಗಿ ಶ್ರೇಯ ಪರಂ ಅವಾಪ್ಸ್ಯಥ, ಪರಮಂ ಶ್ರೇಯ, ಹೆಚ್ಚಿನ ಶ್ರೇಯಸ್ಸನ್ನ, ಶ್ರೇಯಸ್ಸು, ಯಶಸ್ಸನ್ನ, ಕೀರ್ತಿಯನ್ನ, ಸಂತೋಷವನ್ನ ಅವಾಪ್ಸ್ಯಥ ಪಡೆಯಿರಿ, ಹೊಂದಿರಿ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಯಜ್ಞದ ಒಂದು ಕನ್ಸೆಪ್ಟ್ ಬರ್ತಾ ಇದೆ ಇಲ್ಲಿ, ಉಲ್ಲೇಖ ಬರ್ತಾ ಇದೆ. ಪರಸ್ಪರ ಒಬ್ಬರಿಗೊಬ್ಬರು ಸಂತೋಷಪಡಿಸುವರಾಗಿ ಹೆಚ್ಚಿನ ಪರಮ ಶ್ರೇಯಸ್ಸನ್ನ, ಉತ್ಕೃಷ್ಟವಾದ ಒಂದು ಪದವಿಯನ್ನ, ಶ್ರೇಷ್ಠವಾದ ಸಂತೋಷವನ್ನ, ತೃಪ್ತಿಯನ್ನ ಅವಾಪ್ಸ್ಯಥ ಹೊಂದಿರಿ. ಯಜ್ಞದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಕೃತಿ ಒಂದು ಆರಾಧಕರಾಗಿದ್ರು ಹಿಂದಿನ ಋಷಿಗಳೆಲ್ಲ ನಾವು ನೋಡ್ತಾ ಇದ್ದಾಗ ಅದೇ ಒಂದು ವಿಚಾರ. ನಾವು ಒಂದು ಯಜ್ಞದಲ್ಲಿ ಏನೇನು ಅರ್ಪಿಸ್ತಾ ಇದ್ದೇವೆ ಅದರಿಂದ ಸಂತುಷ್ಟರಾಗಿ ದೇವತೆಗಳು ನಮಗೆ ಎಲ್ಲವನ್ನ ಅನುಗ್ರಹಿಸ್ತಾ ಇದ್ದಾರೆ. ಆ ಯಜ್ಞದ ಒಂದು ವಿಚಾರ ಇಲ್ಲಿ ಬರ್ತಾ ಇದೆ. ಆ ಯಜ್ಞವನ್ನ ಯಾವ ರೀತಿ ಮಾಡ್ಬೇಕು ಅದನ್ನೆಲ್ಲ ಮುಂದೆ ಇದೆ. ಇಲ್ಲಿ ದೇವಾನ್ ಭಾವಯತ ಅನೇನು, ದೇವತೆಗಳನ್ನು ಸಂತೋಷಪಡಿಸುವ ಇದರ ಮೂಲಕವಾಗಿ, ಅಂದ್ರೆ ಯಜ್ಞದ ಮೂಲಕವಾಗಿ ದೇವತೆಗಳನ್ನ ಸಂತೋಷಪಡಿಸುವುದರಿಂದ ತೇ ದೇವಾಹ ಭಾವಯಂತು ವಹ, ಆ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸಲಿ. ಇಬ್ಬರು ಒಬ್ಬರನ್ನೊಬ್ಬರು ಈ ರೀತಿ ಸಹಕಾರದಿಂದ ಜೀವನ ಸಾಗಿಸುವುದು. ಪರಸ್ಪರಂ ಭಾವಯಂತಹ, ಒಬ್ಬರಿಗೊಬ್ಬರು ತೃಪ್ತಗೊಳಿಸುವರಾಗಿ, ಸಂತೋಷಪಡಿಸುವರಾಗಿ ಪರಂ ಶ್ರೇಯ ಅವಾಪ್ಸ್ಯಥ, ಶ್ರೇಷ್ಠವಾದ ಒಂದು ಉತ್ಕೃಷ್ಟವಾದ ಶ್ರೇಯಸ್ಸನ್ನ, ಯಶಸ್ಸನ್ನ ಪಡೆಯಿರಿ ಅಂತ ಈ ಒಂದು ಉಲ್ಲೇಖ ಎಲ್ಲ ವೇದ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಅದನ್ನೇ ಇರಲಿ ಯಜ್ಞ ಯಾಗವನ್ನ ಮಾಡುವುದು. ಆ ಯಜ್ಞ ಯಾಗಗಳ ಒಂದು ಅನುಷ್ಠಾನದಿಂದ ಇಲ್ಲಿ ನಮಗೆ ಒಂದು ತರಹದ ಸಂತೃಪ್ತಿ ಸಿಗ್ತಾ ಇದೆ, ಸಂತುಷ್ಟತೆ ಸಿಗ್ತಾ ಇದೆ. ಅದು ಇಷ್ಟ ಕಾಮಧುಕ್ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಷ್ಟವಾದ ಕಾಮಧೇನು ಇದ್ದಂತೆ ಅಂತ. ಅದು ಒಂದು ಮತ್ತೆ ಈಗಿನ ಒಂದು ಅಂದ್ರೆ ಸಮಾಜದಲ್ಲಿ ಒಬ್ಬರಿಗೊಬ್ರು ಸಹಕಾರದಿಂದ ಬಾಳಬೇಕು. ಪ್ರಕೃತಿ ಇಲ್ಲಿ ಎಲ್ಲ ಪ್ರಕೃತಿಯ ದೇವತೆ ಅಂತ ಆರಾಧಿಸ್ತಾ ಇದ್ರು. ಅಗ್ನಿ, ಇಂದ್ರ, ವರುಣ ಅವರೇ ಎಲ್ಲರೂ. ಅವರನ್ನ ಸಂತೃಪ್ತಪಡಿಸಿದ್ರೆ ತಮಗೆ ಎಲ್ಲ ತೃಪ್ತಿ ಸಿಗ್ತಾ ಇದೆ. ಎಲ್ಲ ತರಹದ ಅದೇ ಮಳೆ ಬೆಳೆ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ತರಹದ ಸಂತೃಪ್ತಿ ಉಂಟಾಗ್ತಾ ಇದೆ. ಅವ್ರನ್ನೆಲ್ಲ ಸಂತೋಷಪಡಿಸ್ಬೇಕು ಅಂತ ಆ ಒಬ್ಬೊಬ್ಬರಿಗೆ ಆ ಇವ್ರಿಗೆ ದೇವತೆಗಳ ಹೆಸರಿಟ್ಟು ಯಜ್ಞ ಮಾಡ್ತಾ ಇದ್ರು. ಅವರಿಗೆ ಮುಟ್ಟಲಿ ಹವಿಸ್ಸು, ಆಹಾರ ಅವರಿಗೆ ಮುಟ್ಲಿ ಅಂತ ಹೇಳಿ ಮಾಡಿ ಅದರಿಂದ ದೇವತೆಗಳು ಅನುಗ್ರಹ ಮಾಡ್ತಾ ಇದ್ರು, ಅದರಿಂದ ಸಂತೃಪ್ತಗೊಳ್ತಾ ಇದ್ರು. ಆ ಒಂದು ಈ ರೀತಿಯ ಒಂದು ಒಬ್ಬರಿಗೊಬ್ಬರು ಸಹಕಾರದಿಂದ ಜೀವನ ಸಾಗಿಸುವುದು ಅದು ಯೋಗ್ಯವಾದದ್ದು. ಇಲ್ಲಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞದ ಒಂದು ವಿಚಾರ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಮತ್ತೆ ಅದೇ ಊಟ ಮಾಡಿದ್ದನ್ನ ನಾವು ಆಹಾರ ಅದನ್ನ ಒಬ್ಬರೇ ತಿನ್ನುವುದಬಾರದು, ಅದನ್ನ ಎಲ್ಲರಿಗೂ ಹಂಚಿಕೊಂಡು ತಿನ್ನುವುದು. ಮೊದಲು ಪರಮಾತ್ಮನಿಗೆ ಅರ್ಪಿಸಿ, ಆಮೇಲೆ ಅಗ್ನಿ ಪಂಚಮಹಾಭೂತಗಳೇನಿವೆ ಅವುಗಳಿಗೆ ಅರ್ಪಿಸಿದಂತೆ, ಆಮೇಲೆ ಇರುವಂತಹ ಸುತ್ತಮುತ್ತಲಿರುವಂತಹ ಎಲ್ಲ ಪಶು ಪಕ್ಷಿಗಳಿಗೆ ಅರ್ಪಿಸಿ, ಆಮೇಲೆ ಬರುವಂತಹ ಅಭ್ಯಾಗತರಿಗೆ ಅತಿಥಿಗಳಿಗೆ ಅರ್ಪಿಸಿ, ಆಮೇಲೆ ಯಜಮಾನ ಅದು ಊಟ ಮಾಡಬೇಕು. ತನಗೇನಿರ್ತಾನೆ ಅದರಲ್ಲಿ ಎಲ್ಲವನ್ನ ತಾನೇ ಒಂದು ಬಿಟ್ರೆ ಮುಂದೆ ಹೇಳ್ತಾ ಇದ್ದಾರೆ ಅವನು ಕಳ್ಳನಿದ್ದಂತೆ, ಎಲ್ಲರ ಆಹಾರವನ್ನ ಕಸಿದುಕೊಂಡಂತೆ. ಅದೊಂದು ಸ್ವಾರ್ಥ ಇಲ್ಲದ ಒಂದು ತ್ಯಾಗಮಯ ಜೀವನ ಸಾಗಿಸ್ಲಿಕ್ಕೆ ಇಲ್ಲಿ ಯಜ್ಞ ಅನ್ನೋದನ್ನ ಹೇಳಿದ್ದಾರೆ ಅಷ್ಟೇ. ಯಜ್ಞ ಅಂದ್ರೆ ಒಂದೊಂದು ಕಾಲದಲ್ಲಿ ಅದೊಂದು ಬೇರೆ ಬೇರೆ ಉಲ್ಲೇಖಗಳು ಬಂದಿವೆ, ಅದರ ಬಗ್ಗೆ ಚರ್ಚೆ ಬಹಳ ದೊಡ್ಡದಾಗ್ತಾ ಇದೆ. ಆ ಯಜ್ಞ ಇಲ್ಲಿ ಒಂದು ಸ್ವಾರ್ಥ ಇಲ್ಲದೆ ಇರುವ ಒಂದು ಪರಮಾತ್ಮನಿಗಾಗಿ ಅರ್ಪಿಸುವಂತಹ ಕಾರ್ಯ ಅಂತ ಇಷ್ಟೇ ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕು. ಶ್ರೀಕೃಷ್ಣಾರ್ಪಣಮಸ್ತು.